ಕೊನೆಗೂ ಮುಜುಗರದಿಂದ ರಾಜ್ಯ ಸರ್ಕಾರ ಬಚಾವಾಗಿದೆ. ಎಎಸ್ಪಿ ನಾರಾಯಣ ಭರಮನಿ ಅವರ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ಕೈ ಎತ್ತಿದ್ರಲ್ಲ ಎಎಸ್ಪಿ ಅವರಿಗೆ, ಆ ಪ್ರಕರಣದಲ್ಲಿ ಮನನೊಂದು ವಿಆರ್ಎಸ್ಗೆ ಅರ್ಜಿ ಹಾಕೊಂಡಿದ್ರು. ಆದರೆ ಕೊನೆಗೂ ಅವರ ಮನವೊಲಿಕೆ ಮಾಡುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಕೊನೆಗೂ ಕೂಡ ಮುಜುಗರದಿಂದ ಬಚಾವಾಗಿದೆ ಸರ್ಕಾರ. ಎಎಸ್ಪಿ ನಾರಾಯಣ ಭರಮನಿ ಕೇಸ್ನಲ್ಲಿ ಒಂದು ರೀತಿ ಬಚಾವಾಯಿತು ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರು ನಾರಾಯಣ ಭರಮನಿ ಅವರ ಮನವೊಲಿಕೆಯನ್ನ ಮಾಡಿದ್ದಾರೆ. ಹಾಗಾಗಿ ಕೆಲಸಕ್ಕೆ ಹಾಜರಾಗಿದ್ದಾರೆ ಎಎಸ್ಪಿ ನಾರಾಯಣ ಭರಮನಿ ಅವರು. ಸ್ವಯಂ ನಿವೃತ್ತಿ ಮನವಿಯನ್ನ ಬದಿಗೆ ಸರಿಸಿದೆ ಸರ್ಕಾರ. ಅಂದರೆ ಇವರು ಹಾಕ್ಕೊಂಡಿದ್ರು, ಗೃಹ ಸಚಿವಾಲಯಕ್ಕೆ ಬರ್ಕೊಂಡಿದ್ರು ನನಗೆ ವಿಆರ್ಎಸ್ ಕೊಡಿ ಅಂತ, ಅದನ್ನು ಬದಿಗೆ ಸರಿಸಿದೆ. ಮನವೊಲಿಕೆಯಿಂದ ಕೆಲಸಕ್ಕೆ ಹಾಜರಾಗಿದ್ದರು ನಾರಾಯಣ ಭರಮನಿ. ಇನ್ನು 3 ವರ್ಷ ಇದೆ ಅವರ ರಿಟೈರ್ಮೆಂಟ್ಗೆ. ವಿಆರ್ಎಸ್ಗೆ ಹಾಕ್ಕೊಂಡಿದ್ರು. ಬಟ್ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ಎಚ್.ಕೆ. ಪಾಟೀಲ್ ಅವರು ಎಲ್ಲರೂ ಮಧ್ಯಸ್ಥಿಕೆ ವಹಿಸಿ ಕೊನೆಗೂ ನಾರಾಯಣ ಭರಮನಿ ಅವರ ಮನವೊಲಿಕೆಯನ್ನು ಮಾಡಿದ್ದಾರೆ. ಒಂದು ವೇಳೆ ಅವರೇನಾದರೂ ಇಲ್ಲ ನಾನು ವಿಆರ್ಎಸ್ ಬೇಕೇ ಬೇಕು ಅಂತ ಕೂತ್ಬಿಟ್ಟಿದ್ದರೆ ವಿಆರ್ಎಸ್ ಕೊಡಬೇಕಾಗೋದು, ಕೊಟ್ಟ ಮೇಲೆ ಮುಜುಗರ ಆಗೋದು, ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದ್ರು ಇವರೆಲ್ಲರೂ ಕೂಡ. ಆ ಇನ್ಸಿಡೆಂಟು ಬೆಳಗಾವಿನಲ್ಲಿ ನಡೆದಿದ್ದು ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಆ್ಯಕ್ಚುಲಿ ಯಾರೋ ತಪ್ಪು ಮಾಡಿದ್ದಕ್ಕೆ ಇವ್ರು ಬಂದು ವೇದಿಕೆ ಮೇಲೆ ಬೈಸ್ಕೊಂಡ್ರು. ಅದಾದ ನಂತರ ಅವರು ಬರೀತಾರೆ ಅರ್ಜಿನಲ್ಲಿ ಏನಂತ, ನನಗೆ ಇಂಥ ಬೆಳವಣಿಗೆಯಿಂದ ಮನನೊಂದಿದ್ದೇನೆ, ಕುಟುಂಬಕ್ಕೆ ಅವಮಾನ ಆಗಿದೆ, ಕುಟುಂಬದವರು ನೋವಿನಲ್ಲಿದ್ದಾರೆ, ಹಾಗಾಗಿ ನನಗೆ ಸ್ವಯಂ ನಿವೃತ್ತಿಯನ್ನು ಕೊಡಿ ಅಂತಂದ್ಬಿಟ್ಟು ಅವರು ವಿಆರ್ಎಸ್ಗೆ ಅಪ್ಲೈ ಮಾಡ್ಕೊಂಡಿದ್ರು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ನಾರಾಯಣ ಭರಮನಿ ಅವರ ಮನವೊಲಿಕೆ ಹೇಗೆ ಸಾಧ್ಯ ಆಯಿತು? ಈಗ ಅವರು ಕಂಪ್ಲೀಟಾಗಿ ತಮ್ಮ ಅರ್ಜಿಯನ್ನು ವಾಪಸ್ ತಗೊಂಡು ಕರ್ತವ್ಯಕ್ಕೆ ಹಾಜರಾಗ್ತಾರಾ, ಹೇಗೆ ಅಂತ? ಅರವಿಂದ್, ಏನಾದ್ರು ಪ್ರಮುಖವಾಗಿ ಕಳೆದ 1 ತಿಂಗಳ ಹಿಂದೆ ಈ ರೀತಿಯಲ್ಲಿ ಸ್ವಯಂ ನಿವೃತ್ತಿಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು. ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಅದು ನಿನ್ನೆಗೆ ಡೆಡ್ಲೈನ್ ಇತ್ತು. ಅಂದ್ರೆ ಜುಲೈ 6ನೇ ತಾರೀಕು ಇತ್ಯರ್ಥ ಆಗಬೇಕಾಯಿತು. ಜುಲೈ 6ನೇ ತಾರೀಕು ಭಾನುವಾರ ಇದ್ದ ಹಿನ್ನೆಲೆಯಲ್ಲಿ ನಿನ್ನೆ ಅದನ್ನ ಇತ್ಯರ್ಥ ಮಾಡಬೇಕಾಯಿತು. ಇತ್ಯರ್ಥ ಮಾಡಬೇಕಾದ ಹಿನ್ನೆಲೆಯಲ್ಲಿ ನಿನ್ನೆ ಅದ ಅರ್ಜಿಯನ್ನು ಇತ್ಯರ್ಥ ಮಾಡ್ಕೊಂಡಿರುವಂಥದ್ದು. ಅದ ಏನು ಅವರ ತೀರ್ಮಾನ ಏನಿತ್ತು ಆ ತೀರ್ಮಾನವನ್ನ ಬದಿಗೆ ಸರಿಸುವಂತ ಕೆಲಸವನ್ನ ಮಾಡಿರುವಂಥದ್ದು. ಈ ಮೂಲಕ ಸರ್ಕಾರಕ್ಕೆ ಆಗಿದ್ದಂತ ದೊಡ್ಡ ಮುಜುಗರ ಏನಿತ್ತು, ದೊಡ್ಡ ಮುಜುಗರದಿಂದ ತಪ್ಪಿಸಿಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಅಂದ್ರೆ ಕಳೆದ ಗುರುವಾರ ಏನು ಅವರನ್ನ ಮನವೊಲಿಸುವಂತ ಪ್ರಯತ್ನಗಳಾಗಿತ್ತು. ಕಳೆದ 1 ತಿಂಗಳಿಂದನೂ ಕೂಡ ಅವರು ಕೆಲಸಕ್ಕೆ ಹಾಜರಾಗಿರಲಿಲ್ಲ. ಕೆಲಸಕ್ಕೆ ಹಾಜರಾಗಿಲ್ಲದವರು ಏನೆಲ್ಲಿ ಸಿಎಂ ಇರ್ಬೋದು, ಗೃಹ ಸಚಿವರು ಇರ್ಬೋದು ಮತ್ತು ಎಚ್.ಕೆ. ಪಾಟೀಲ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಮಾತುಕತೆಯನ್ನ ನಡೆಸಿ ಕೊನೆಗೆ ಗುರುವಾರ ಅವರು ಕೆಲಸಕ್ಕೆ ಬಂದಿದ್ರು. ಕೆಲಸಕ್ಕೆ ಬಂದಿರುವಂತದ್ದನ್ನ ಕನ್ಫರ್ಮೇಶನ್ ಅನ್ನ ಮಾಡಿಕೊಂಡು ಅದನ್ನ ಕನ್ಸಿಡರ್ ಅನ್ನ ಮಾಡಿರುವಂತ ಸರ್ಕಾರದವರು ಅವರ ಸ್ವಯಂ ನಿವೃತ್ತಿ ಅರ್ಜಿ ಏನಿತ್ತು ಅದನ್ನ ಬದಿಗೆ ಸರಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ಅದನ್ನ ಅರ್ಜಿಯನ್ನ ಇತ್ಯರ್ಥವನ್ನು ಮಾಡ್ಕೊಂಡಿರುವಂತದ್ದು. ಈ ಮೂಲಕ ಅವರ ಸರ್ವಿಸ್ ಏನಿತ್ತು ಆ ಸರ್ವಿಸ್ ಅನ್ನ ಕಂಟಿನ್ಯೂ ಮಾಡಬೇಕು ಅಂತೇಳಿ ಈಗ ಸೂಚನೆಯನ್ನು ಕೂಡ ಕೊಟ್ಟಿದ್ದರಂಥದ್ದು. ಅಂದ್ರೆ ಮುಂದಿನ ದಿನಗಳಲ್ಲಿ ಅವರ ಸ್ವಯಂ ನಿವೃತ್ತಿ ನಿರ್ಧಾರವನ್ನ ಮತ್ತೆ ಅವರು ತೆಗೆದುಕೊಳ್ಬಹುದು. ಆದ್ರೆ ಈಗಾಗಿರುವಂತಹ ಏನು ವಿಚಾರ ಏನಿತ್ತು, ಮುಜುಗರ ಏನಿತ್ತು, ಆ ಮುಜುಗರದಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳಾಗಿತ್ತು. ತಪ್ಪಿಸ್ಕೊಳ್ಳುವಂತ ಪ್ರಯತ್ನದಿಂದ ಈಗ ಸರ್ಕಾರವು ಕೂಡ ಪಾರಾಗಿದೆ. ಯಾಕೆಂದ್ರೆ ದೊಡ್ಡ ಮಟ್ಟದ ವಿರೋಧ ಇತ್ತು. ವಿರೋಧ ಪಕ್ಷದವರು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಅವರ ಏನು ಸ್ವಯಂ ನಿವೃತ್ತಿಯ ಅರ್ಜಿ ಏನಿತ್ತು ಅರ್ಜಿಯಲ್ಲೂ ಕೂಡ ಉಲ್ಲೇಖವನ್ನ ಮಾಡಿರ್ತಾರೆ. ನಾನು ಮಾಡಿಲ್ದೇ ಇರುವಂತಹ ತಪ್ಪಿಗೆ ನನಗೆ ಇಷ್ಟು ದೊಡ್ಡ ಮಟ್ಟದ ಅವಮಾನ ಆಯಿತು, ಜೊತೆಗೆ ಇದರಿಂದ ನನ್ನ ಕುಟುಂಬದವರು ಕೂಡ ತಲೆ ಎತ್ತಿ ತಿರ್ಕೊಳ್ಳಿಕ್ಕೆ ಸಾಧ್ಯ ಆಗದಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಸ್ವಯಂ ನಿವೃತ್ತಿಗೆ ಮುಂದಾಗ್ತಾ ಇದ್ದೀನಿ ಅಂತೇಳಿ ಕೂಡ ಹೇಳ್ಕೊಂಡಿದ್ರು. ಈಗ ಎಲ್ಲಾನು ಕೂಡ ಸಹಬದಿಗೆ ತರುವಂತದ್ದು, ಅದನ್ನ ಏನೋ ಸಂಪೂರ್ಣವಾಗಿ ಕಂಟ್ರೋಲ್ಗೆ ತೆಗೆದುಕೊಂಡು ಅವರನ್ನ ಮತ್ತೆ ಕೆಲಸಕ್ಕೆ ಹಾಜರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಸ್ವಯಂ ನಿವೃತ್ತಿ ಅರ್ಜಿ ಏನಿತ್ತು ಅದನ್ನ ಇತ್ಯರ್ಥವನ್ನ ಮಾಡಿರುವಂತದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿಯ ಬಿಹೇವಿಯರ್ ಹೇಗಿತ್ತು ಅವತ್ತೊಂದು ದಿವಸ, ಅದೊಂದು ರೀತಿ ವಿಆರ್ಎಸ್ ಕೊಟ್ಬಿಟ್ಟಿದ್ರೆ ತುಂಬ ದೊಡ್ಡ ವಿಚಾರ ಆಗ್ತಾ ಇತ್ತು. ಸದ್ಯಕ್ಕೆ ಬಚಾವಾಗಿದೆ ಸರ್ಕಾರ.